ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ್. ಆತ್ಮೀಯರೇ, ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ವಿಶೇಷ ಅದರಲ್ಲೂ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿಗಿರಿ ಪಡೆದಂತಹ ಮಧ್ಯಪ್ರದೇಶದ ಈ ಮಂತ್ರಿ ಖುರೇಶಿ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡಿದ್ದು, ಭಯೋತ್ಪಾದಕರ ಸಹೋದರಿಯ ಮೂಲಕ ಅಂದರೆ ಪಾಕಿಸ್ತಾನದ ಅದರ ಮುಸ್ಲಾಂ ಧರ್ಮ ನಂಬಿಕೆ ಇದ್ದಂಥ ಹೆಣ್ಣು ಮಗಳ ಮೂಲಕ ನಿಮಗೆ ನಾವು ತೋರಿಸಿದ್ವಿ ಏನಂತೇಳಿ ಇನ್ನೂ ಏನೇನೋ ಮಾತಾಡಿದ್ರೆ ಭಾಳ ಆಕ್ಷೇಪಾರ್ಹ. ನಮ್ಮ ಪತ್ರಿಕೆ ಅನ್ರಿ ಅದರ ಮೀಡಿಯಾದಲ್ಲಿ ತೋರಿಸಿದ್ದು ಭಾಳ ಕಡಿಮೆ. ಆದರೆ ಪೂರ್ಣ ಪ್ರಮಾಣದ ಆ ವಿಡಿಯೋವನ್ನು ಗಮನಿಸಿದ, ಅಭ್ಯಾಸ ಮಾಡಿದ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಿಜವಾಗಿಯೂ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಹಂತಕ್ಕೆ ಬಂದಿದ್ದು, ಜೊತೆಗೆ ಕ್ಷಮಾಪಣೆ ಕೇಳಿದ್ದೀನಿ ಅನ್ನೋ ಮಾತಿಗೆ ಅವ್ರು ಎಂಥ ಉತ್ತರ ಕೊಡ್ತಾರೆ, ಏನು ಕೊಡ್ತಾರಪ್ಪ ಅಂದ್ರೆ ಕ್ಷಮಾಪಣೆ ಕೇಳಿದ್ದಕ್ಕಾಗಿ ಕ್ಷಮಾಪಣೆ ಪದಕ್ಕೆ ಅರ್ಥವಿದೆ. ಕೆಲವೊಮ್ಮೆ ಜನರು ಅತಿ ನಯವಾದ ಭಾಷೆಯಲ್ಲಿ ಬಹಳ ಕೃತಕವಾಗಿ ಕ್ಷಮೆ ಕೇಳುತ್ತಾರೆ. ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಕೆಲವರು ಮೊಸಳೆ ಕಣ್ಣೀರು ಹಾಕುತ್ತಾರೆ. ನಿಮ್ಮದು ಯಾವ ರೀತಿಯ ಕ್ಷಮಾಪಣೆ? ಇದನ್ನು ತಿಳಿದುಕೊಳ್ಳೋ ಕೂತವ್ರು ನಮಗಿರೋದೆ. ಇದು ನೀವು ಎಂಥ ತಪ್ಪು ಮಾಡಿದಿರಿ ತಿಳ್ಕೊಂಡು ನಮಗೂ ಅದ. ಕ್ಷಮಾಪಣೆ ಕೇಳಿದ್ರೆ ಮುಗಿದು ಬಿಡ್ತಾ ಅಪರಾಧ ಆಗಿದ್ದು, ಸಾರ್ವಜನಿಕವಾಗಿ ಆದಂಥದ್ದು ಇದು, ಕಣ್ಣಿಗೆ ಕಾಣುವಂಥದ್ದು, ಜನ ನಿಮ್ಮನ್ನು ನೋಡಿ ಚೀತು ಅಂತ ಇದ್ದಾರೆ. ಇಂಥ ಪ್ರಶ್ನೆಯಲ್ಲಿ ನಾವು